ವಿ4 ನ್ಯೂಸ್ಗೆ ಸ್ವಾಗತ. ಕತೆ ಕಾರಣ. ದೇಶ ಮಟ್ಟದಲ್ಲಿ ಒಂದು ನಾಟಕ ನಡೆದಿದ್ದರೆ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಕೂಡ ನಾಟಕಗಳು ನಡೀತಾನೇ ಇವೆ. ಬೆಳ್ತಂಗಡಿಯಲ್ಲಿ ಕತ್ತಲಾದ ಮೇಲೆ ಮೆಲ್ಲ ಬೆಳ್ತಂಗಡಿಯ ಶಾಸಕರು ಕೆಲವರನ್ನು ಕರೆದುಕೊಂಡು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಅಲ್ಲಿ ನೋಡಿದರೆ ಪೊಲೀಸರ ಕಾಲರು ಹಿಡಿಯಲಿಲ್ಲ. ಮೆಲ್ಲಗೆ ಒಪ್ಪಂದ ಮಾಡಿಕೊಂಡು ಜಾಮೀನು ತೆಗೆದುಕೊಂಡು ಸ್ಟೇಷನ್ ಜಾಮೀನು ಪಡೆದುಕೊಂಡು ಹೊರಗೆ ಬಂದಿದ್ದಾರೆ. ಪೊಲೀಸರಾದರೂ ಅವರನ್ನು ಬಂಧಿಸಿದ್ರಂದ್ರೆ ಅವರು ಬಂಧಿಸಲಿಲ್ಲ. ಪೊಲೀಸರು ಬಂಧಿಸಲಿಕ್ಕೆ ಆಗಲಿಲ್ಲ. ಶಾಸಕರಿಗೆ ಪೊಲೀಸರ ಕಾಲರ್ ಹಿಡಿಲಿಕ್ಕೆ ಆಗಲಿಲ್ಲ. ಇಬ್ಬರು ಕೂಡ ರಾತ್ರಿಯಲ್ಲಿ ಕತ್ತಲಾದ ಮೇಲೆ, ಹಗಲೆಲ್ಲ ಪುರ್ಸೊತ್ತಿರಲಿಲ್ಲ ಅವರಿಗೆ. ಕತ್ತಲಾದ ಮೇಲೆ ಪೊಲೀಸ್ ಠಾಣೆಯಲ್ಲಿ ಒಪ್ಪಂದ ಮಾಡಿಕೊಂಡು ಸ್ಟೇಷನ್ ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದಿದ್ದಾರೆ. ಇಂಥ ರಾಜಕೀಯಗಳು ಇಂದು ಹೆಚ್ಚಾಗಿರುವುದರಿಂದಲೇ ಶಾಸಕರುಗಳಿಗೆ ಜನರ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ರೌಡಿ ಶೀಟರ್ಗಳ ಮತ್ತು ಅಕ್ರಮ ಗಣಿಗಾರಿಕೆ ಮಾಡುವವರ ಕೆಲಸ ಮಾಡಲಿಕ್ಕೆ ಪುರ್ಸೊತ್ತಿರ್ತದೆ. ಇನ್ನು ದೇಶ ಮಟ್ಟವನ್ನು ತೆಗೆದುಕೊಂಡು ಹೋದರೆ ಇದೇ ಸಮಸ್ಯೆ, ರಾಜ್ಯ ಮಟ್ಟವನ್ನು ತೆಗೆದುಕೊಂಡು ಹೋದರೆ ಇದೇ ಸಮಸ್ಯೆ. ಚುನಾವಣಾ ಆಯೋಗ 5 ಹಂತದ ಚುನಾವಣೆಗಳು ನಡೆದು ಮುಗಿದಿದೆ. ಇನ್ನು ಇರುವುದು 2 ಹಂತದ ಚುನಾವಣೆ. ಈಗ ಹೇಳ್ತಾ ಇದೆ ಚುನಾವಣಾ ಆಯೋಗ, ಏನು ಹೇಳ್ತಾ ಇದೆ? ಧರ್ಮ ರಾಜಕಾರಣದ ಮೂಲಕ ಪ್ರಚಾರ ಮಾಡಬಾರದು ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಧರ್ಮ ರಾಜಕೀಯ ಮಾಡಬಾರದು, ಧರ್ಮದ ಹೆಸರಿನಲ್ಲಿ ಮತಗಳ ಹೆಸರಿನಲ್ಲಿ ಪ್ರಚಾರ ಮಾಡಬಾರ್ದು ಅಂತ ಚುನಾವಣಾ ಆಯೋಗ 5 ಹಂತಗಳ ಬಳಿಕ ಇನ್ನೇನು ಚುನಾವಣೆ ಮುಗಿಯುವ ಹಂತದಲ್ಲಿ ಹೇಳ್ತಾ ಇದೆ. ಚುನಾವಣಾ ಆಯೋಗ ಇಷ್ಟು ದಿನ ಕಣ್ಣು ಮುಚ್ಚಿಕೊಂಡಿತ್ತೆ ಅಥವಾ ಗೊರಕೆ ಹೊಡಿತಾ ಇತ್ತ? ಪ್ರತಿನಿತ್ಯ ಬಿಜೆಪಿಯವರು ಧರ್ಮದ ಆಧಾರದ ಮೇಲೆ ಮತ ಕೇಳಿದ್ದಾರೆ. ರಾಮ ಮಂದಿರದ ಹೆಸರು ಹೇಳಿದ್ದಾರೆ, ಹಿಂದೂ ಅಂತ ಹೇಳಿದ್ದಾರೆ, ಪಾಕಿಸ್ತಾನ ಗುಮ್ಮಿದೆ ನಮ್ಗೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಮತ ಕೊಟ್ಟರೆ ಪಾಕಿಸ್ತಾನದವ್ರು ಬಂದು ಆಳ್ತಾರೆ, ನಮಗೆ ಮಾತ್ರ ಕೊಡಿ ಅಂತ ಕೇಳಿದ್ದಾರೆ. ಹೀಗೆ ಧರ್ಮದ ಆಧಾರದ ಮೇಲೆ, ಹಿಂದೂ ಧರ್ಮದ ಆಧಾರದ ಮೇಲೆ, ರಾಮ ಮಂದಿರ ಮೇಲೆ ಬುಲ್ಡೋಜರ್ ಹರಿಸ್ತಾರನ್ನುವ ಮಟ್ಟದವರೆಗೆ ಧರ್ಮ ಆಧಾರಿತ ಪ್ರಚಾರವನ್ನು ಮಾಡಿದ್ದಾರೆ. ಎಲ್ಲ ಮುಗಿದೋದ ಮೇಲೆ ಮುಗಿದ ಹಂತದಲ್ಲಿ ಚುನಾವಣಾ ಆಯೋಗಕ್ಕೆ ಗೊರಕೆಯಿಂದ ಎಚ್ಚೆತ್ತು ಬಿಟ್ಟು ಈಗ ಹೇಳ್ತಾ ಇದೆ. ಅದು 2 ಪಕ್ಷಕ್ಕೆ, ಒಂದು ಪಕ್ಷಕ್ಕೆ ಹೇಳೋ ಧೈರ್ಯ ಇಲ್ಲ ಅದಕ್ಕೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಸೇರಿಸ್ಕೊಂಡು ಏನು ಹೇಳಿದೆ? ಧರ್ಮದ ಆಧಾರದ ಪ್ರಚಾರ ಸಲ್ಲ ಅಂತ. ಈ ಚುನಾವಣೆ ಮುಗಿದ ಮೇಲೆ ಹೇಳ್ಬೇಕಾಯ್ತು. ಇನ್ನೊಂದು 2 ಹಂತದ ಚುನಾವಣೆ ಮುಗಿದ ಮೇಲೆ ಹೇಳಿದ್ರೆ ಚೆನ್ನಾಗಿರೋದು. ಅದೇನೇ ಇರಲಿ, ಈ ರೀತಿಯ ಪ್ರಚಾರಗಳು ನಡೆದಿರುವಾಗ ಕಾಂಗ್ರೆಸ್ನವರ ಹೊಸ ಪ್ರಚಾರದ ವರಸೆ ಇನ್ನೊಂದು ಥರ ಇದೆ. ಕಾಂಗ್ರೆಸ್ ಒಂದೇ ಅಲ್ಲ, ಇಂಡಿಯಾ ಮೈತ್ರಿಕೂಟದವರು ಸೇರಿ ಹೊಸ ಸರಕಾರ ಬಂದ ಮರುದಿನದಿಂದಲೇ ಮೋದಾನಿ ಹಗರಣದ ಬಗೆಗೆ ತನಿಖೆ ನಡೆಸಲಾಗ್ತದೆ ಅಂತ ಹೇಳಿದ್ದಾರೆ. ಈ ಮೋದಾನಿ ಅಂತದ್ದು ಮೋದಿಯವರು ಮತ್ತು ಅದಾನಿಯವರು ಅಂತ. ಮೋದಾನಿ ಮತ್ತು ಅದಾನಿಯವರ ಕಂಪನಿ, ಅದಾನಿ ಕಂಪನಿಯ ಬಗ್ಗೆ ಕಳಪೆ ದರ್ಜೆಯ ಕಲ್ಲಿದ್ದಲನ್ನು ಇಂಡೋನೇಷ್ಯಾದಿಂದ ಆಮದು ಮಾಡಿಕೊಂಡು, ಕಲ್ಲಿದ್ದಲು ಆಮದು ಮಾಡಲಿಕ್ಕೆ ಮಿತಿ ಉಂಟು, ಆ ಮಿತಿಯನ್ನು ಮೀರಿ ಆಮದು ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಿತ್ತು ಕೇಂದ್ರದ ಮೋದಿಯವರ ಸರ್ಕಾರ. ಹಾಗೂ ಅದನ್ನು ದುಪ್ಪಟ್ಟು ಬೆಲೆಗೆ ಇಲ್ಲಿ ಸರಕಾರಿ ಸ್ವಾಮ್ಯದ ಕಂಪನಿಗಳಿಗೂ ಸೇರಿ ಕಲ್ಲಿದ್ದಲುಗಳನ್ನು ಮಾರಲಾಗಿತ್ತು. ಆ ಮೂಲಕ ಶಾಖೋತ್ಪನ್ನಗಳ ವಿದ್ಯುತ್ ಉತ್ಪಾದನಾ ಬೆಲೆ ಹೆಚ್ಚಾಗಿತ್ತು. ಇವೆಲ್ಲದರ ಮೂಲಕ 20,000 ಕೋಟಿ ಸಂಪಾದನೆ ಮಾಡಿದೆ ಮೋದಾನಿ ಕಂಪನಿ ಅನ್ನುವಂಥ ಆರೋಪವನ್ನು ಇಂಡಿಯಾ ಮೈತ್ರಿಕೂಟದ ನಾಯಕರು ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಇದೆಯಾ ಸುಳ್ಳಿದೆಯಾ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ನವರು ಮಾಡಿದ್ದಾರೆ. ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಈ ಆರೋಪವನ್ನು ಮಾಡಿದ್ದಾರೆ. ಹಾಗೂ ಅಧಿಕಾರಕ್ಕೆ ಬಂದ ಮರುದಿನವೇ ಮೋದಾನಿ ಕಂಪನಿಯ ಹಗರಣದ ವಿರುದ್ಧ ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ. ಅದಾನಿ ಕಂಪನಿಯ ವಿರುದ್ಧ ಅಮೆರಿಕದ ತನಿಖಾ ವರದಿ ಅದೊಂದು ದೊಡ್ಡ ಫ್ರಾಡ್ ಕಂಪನಿ ಅಂತ ಹೇಳಿದೆ. ಆದರೆ ಇಷ್ಟು ದಿನ ಆದರೂ ನಮ್ಮ ಸರ್ಕಾರ 1 ಪೈಸದ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಅದಕ್ಕಿಂತ ವಿಚಿತ್ರ ಏನಂತ ಹೇಳಿದರೆ, ಮೊನ್ನೆ ಪ್ರಚಾರ ಸಭೆಯಲ್ಲಿ ಪ್ರಧಾನಿ ಮೋದಿಯವರು ಏನು ಹೇಳಿದ್ದಾರೆ ಅಂತೇಳಿ, ದೇಶದ 2
ಕಾರ್ಪೊರೇಟ್ ಕಂಪನಿಗಳು ಕಪ್ಪು ಹಣವನ್ನು ಕೂಡಿ ಹಾಕ್ತಾ ಇವೆ ಅಂತ. ಇದೊಂದು ವಿಚಿತ್ರ ಹೇಳಿಕೆ. ದೇಶದ ಪ್ರಧಾನಿ ಮೋದಿಯವರು ಹೇಳಿರೋದೇನು? ದೇಶದ 2 ಕಾರ್ಪೊರೇಟ್ ಕಂಪನಿಗಳು ಕಪ್ಪು ಹಣ ಕೂಡಿ ಹಾಕ್ತಾ ಇದ್ದಾರೆ. ಪ್ರಧಾನಿಯಾಗಿದ್ದು ಇವರು ಏನು ಮಾಡ್ತಾ ಇದ್ದಾರೆ? ಇವರ ಕೈಯಲ್ಲಿ ತನಿಖಾ ಸಂಸ್ಥೆಗಳಿಲ್ವಾ? ಇವರ ಕೈಯಲ್ಲಿ ಸರ್ಕಾರ ಇಲ್ವಾ? ಇವರ ಕೈಯಲ್ಲಿ ಆಡಳಿತ ಇಲ್ವಾ? ಆ 2 ಕಾರ್ಪೊರೇಟ್ ಕಂಪನಿಗಳು ಯಾವುದಂತ ಹೆಸರು ಹೇಳಿಲ್ಲ ಅವರು. ಕೂಡಲೇ ಅವರ ಜುಟ್ಟು ಹಿಡಿದು ಅವರ ಕಪ್ಪು ಹಣವನ್ನು ಕಕ್ಕಿಸುವುದಾಗಿದೆ. ಯಾರು ತಿನ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದವರಿಗೆ ಅದು ಗೊತ್ತಾಗೋದಿಲ್ವಾ? ತನ್ನ ಕಲ್ಲಿಯಲ್ಲೇ ಅಧಿಕಾರ ಇರುವಂಥ ಒಬ್ಬ ಪ್ರಧಾನಿ ಕಪ್ಪು ಹಣ ಒಟ್ಟಾಗ್ತಾ ಇದ್ದಾರೆ ಅನ್ನೋರು ಹಿಡಿಲಿಕ್ಕಾಗದೇ ಇದ್ದರೆ ಇನ್ನೇನು ಅಧಿಕಾರವನ್ನು ನಡೆಸ್ತಾರೆ ಇವರು? ಇನ್ನೇನು ಸರ್ಕಾರವನ್ನು ನಡೆಸಲಿಕ್ಕೆ ಇವರಿಗೆ ಯೋಗ್ಯತೆ ಇದೆ ಅಂತ ಕೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಚುನಾವಣಾ ಪ್ರಚಾರದಲ್ಲಿ ಮೋದಿಯವರು ಹೇಳಿದ್ದು 2 ಕಂಪನಿಗಳು ಕಪ್ಪು ಹಣವನ್ನು ಕೂಡಿ ಹಾಕ್ತವೆ. ಅವರ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ? ಇದನ್ನು ಕೂಡ ಕೇಳಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನೋಡುವಾಗ ಚುನಾವಣಾ ಪ್ರಚಾರದಲ್ಲಿ ಯಾವುದು ಕೂಡ ತಡೆಬಿಡವಿಲ್ಲದ ಪ್ರಚಾರಗಳು ಮುನ್ನಡೆದಿವೆ. ಕಪ್ಪು ಹಣವನ್ನು ಕೂಡಿ ಹಾಕ್ತಾ ಇರುವಂತಹದ್ದು ಉದ್ಯಮಿಗಳ ಒಂದು ಕೆಲಸವೇನು ಎನ್ನುವಂತೆ ಆಗಿ ಹೋಗಿದೆ. ಎಲ್ಲ ಉದ್ಯಮಿಗಳು ಒಂದಲ್ಲ ಒಂದು ಮಟ್ಟದಲ್ಲಿ ಕಪ್ಪು ಹಣವನ್ನು ಕೂಡಿ ಹಾಕ್ತಾರೆ. ಮೋದಿಯವರು 2 ಕಾರ್ಪೊರೇಟ್ ಕಂಪನಿಗಳನ್ನು ಹೇಳಿದರೆ ಅದು ದೊಡ್ಡ ಕಾರ್ಪೊರೇಟ್ ಕಂಪನಿಗಳಂತೆ, ದೇಶ ಮಟ್ಟದ ಕಾರ್ಪೊರೇಟ್ ಕಂಪನಿಗಳಂತೆ. ಅವುಗಳನ್ನು ಕೂಡಿ ಹಾಕಿದರೆ ಇವರು ಅದರ ಕ್ರಮ ಕೊಡಬೇಕು. ಹಿಂದೆ ಕೂಡ ಅವರು ಹೇಳಿದ್ರು ಅಚ್ಚೇ ದಿನ ಬರ್ತದೆ, ಅಮೃತ್ ಕಾಲ ಬರ್ತದೆ, ಮೋದಿ ಮಾದರಿ ಗುಜರಾತ್ ಮಾದರಿ ಬರ್ತದೆ. ಅದು ಯಾವುದೂ ಬರಲೇ ಇಲ್ಲ. ಅಚ್ಚೇ ದಿನವೂ ಬರಲಿಲ್ಲ. ಗುಜರಾತ್ ಮಾದರಿ ಹೇಳಿದರೆ ವಾಕರಿಕೆ ಬರ್ತದೆ. ಇವಾಗ ಅಮೃತ ಕಾಲವೂ ಬರಲಿಲ್ಲ. ಇವಾಗ ಒಂದೇ ಕೆಲಸ, ರಾಮ ಮಂದಿರ ಹೊಡೆದಾಕ್ಬಿಡ್ತಾರೆ ಅಂತ. ರಾಮ ಮಂದಿರ ಹೊಡೆದಾಕೋರು ಯಾರಿದ್ದಾರೆ ಅಥವಾ ಯಾಕೆ ಹೊಡಿತಾರೆ? ಇಂಥ ಒಂದು ವಿಷಮ ಕಾಲದಲ್ಲಿ ಮತದಾನ ಪ್ರಮಾಣ, ಅದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಷಯವನ್ನು ಕೂಡ ಇವತ್ತು ಹೊರಗಡೆ ಬಂದಿದೆ. ಚುನಾವಣಾ ಆಯೋಗದವರು ಎಲ್ಲ ಮುಗಿದೋದ ಮೇಲೆ BJP ಮತ್ತು ಕಾಂಗ್ರೆಸ್ಸಿಗೆ ಒಂದು ಆದೇಶ ನೀಡಿದೆ. ಅದರ ಜೊತೆಗೆ ಮತದಾನ ಪ್ರಮಾಣದ ಬಗೆಗೆ ಇನ್ನೂ ಕೂಡ ಪ್ರಾಮಾಣಿಕವಾಗಿ ಚುನಾವಣಾ ಆಯೋಗ ನಡೆದುಕೊಳ್ಳುತ್ತಿಲ್ಲ ಅಂತ ಜಯರಾಮ್ ರಮೇಶ್ ಅವರು ಮತ್ತು ಕಾಂಗ್ರೆಸ್ಸಿನ ಕೆಲವರು ಎಕ್ಸ್ ಪೋಸ್ಟ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಚುನಾವಣೆ ನಡೆದು 24 ಗಂಟೆಯೊಳಗೆ ಚುನಾವಣದ ಪ್ರಮಾಣದ ಬಗ್ಗೆ ಮಾಹಿತಿ ಕೊಡಬೇಕಾದ್ದು ಚುನಾವಣಾ ಆಯೋಗದ ಕರ್ತವ್ಯ. ಅದು ಅದರ ನೀತಿಯಲ್ಲಿರುವಂಥದ್ದು. ಆದರೆ ಪ್ರತಿ ಸರ್ತಿನೂ ಇಷ್ಟು ಹಂತ ಆದ ಮೇಲೂ ಕೂಡ 2-3 ದಿನದ ಬಳಕೆ ಹೇಳ್ತದೆ ಮತ್ತು ಹೆಚ್ಚುವರಿಯಾಗಿ ಹೇಳ್ತದೆ. ಅಲ್ಲಿವರೆಗೆ ಎಲ್ಲ ಬಂದ ವರದಿಗಿಂತ 4-5% ಹೆಚ್ಚು ಮತದಾನವಾದ ಹಾಗೆ ಹೇಳ್ತದೆ. ಒಂದು ಸರ್ತಿ ಕೂಡ ಕಡಿಮೆ ಮತದಾನ ಆದಾಗೆ ಹೇಳಲಿಲ್ಲ. ಮೊದಲು ಏನು ಪ್ರಕಟವಾಗಿತ್ತು ಪ್ರಮಾಣ, ಅದಕ್ಕಿಂತ 4-5% ಹೆಚ್ಚು ಮತದಾನವಾದ ಹಾಗೆ ಮಾತ್ರ ಅದು ಚುನಾವಣಾ ಆಯೋಗ ಹೇಳ್ತಾ ಇದೆ. ಹಾಗಾಗಿ ಚುನಾವಣಾ ಆಯೋಗವನ್ನು ನಂಬುವ ಸ್ಥಿತಿಯಲ್ಲಿ ಇನ್ನು ಜನಸಾಮಾನ್ಯರಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಮೊಕದ್ದಮೆ ಇದ್ದರೂ ಅದು ವಿಚಾರಣೆಯಾಗಿ ತೀರ್ಪು ಬರುವ ಹೊತ್ತಿಗೆ ಚುನಾವಣೆ ಮುಗಿದು ಹೊಸ ಸರ್ಕಾರವೇ ಬಂದಿರ್ತದೆ. ಇಂಡಿಯಾ ಬಂದರೆ ಮೋದಿಯವರು ಇನ್ನೊಂದು ಮಾತು ಕೂಡ ಹೇಳಿದರು. ಅವರು ನಮ್ಮ ಅಂಬಾನಿ ಅದಾನಿ ಅಂತ ಹೇಳಲಿಲ್ಲ. ಅವ್ರು ಏನು ಹೇಳಿದರು? ಮೋದಿ ಸರ್ಕಾರ ಮತ್ತೊಮ್ಮೆ ಬಂದರೆ ಅದು ಬಡವರಿಗೆ ಅನುಕೂಲ ಅಂತ ಹೇಳಿದ್ದಾರೆ. ಆದರೆ ಅರವಿಂದ ಕೇಜ್ರಿವಾಲ್, ದಿಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಏನು ಹೇಳ್ತಾರೆ? ಮೋದಿ ಸರ್ಕಾರ ಇನ್ನೊಮ್ಮೆ ಬಂದರೆ ಅದು ಬಡವರಿಗೆ ಬಂಧ ಮುಕ್ತವಲ್ಲ, ಅಂಬಾನಿ ಅದಾನಿಯ ಕೂಲಿ ಕೆಲಸ ಸಿಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಚುನಾವಣಾ ಪ್ರಚಾರ ಇನ್ನೂ 2 ಹಂತಗಳಿರುವಾಗಲೇ ಬಹಳಷ್ಟು ಬಿಸಿಯನ್ನು ಪಡೆದುಕೊಂಡಿದೆ. ಇನ್ನೇನು 6ನೇ ಹಂತದ ಮತದಾನಕ್ಕೆ ಇಂದೇ ಪ್ರಚಾರಕ್ಕೆ ಕೊನೆಯ ದಿನ. ಇನ್ಮೇಲೆ ಪ್ರಚಾರ ಮಾಡಲಿಕ್ಕಿಲ್ಲ. ಇವತ್ತೇ 6ನೇ ಹಂತದ ಮತದಾನಕ್ಕೆ ಇಂದೇ ಕೊನೆಯ ದಿನವಾಗಿದ್ದು ನಾಳೆ ಎಲ್ಲ ನಾಡಿದ್ದು 6ನೇ ಹಂತದ ಮತದಾನ ನಡೆಯುತ್ತದೆ. 58 ಕ್ಷೇತ್ರಗಳಿಗೆ ನಾಳೆ ಎಲ್ಲ ನಾಡದ್ದು ಮತದಾನ ನಡೆಯುವುದು. 8 ರಾಜ್ಯಗಳ 58 ಕ್ಷೇತ್ರಗಳಿಗೆ ಮತದಾನ ನಡೀತದೆ. ಅದರಲ್ಲಿ ನಿಮಗೆ ಗೊತ್ತೇ ಇದೆ, ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ 7 ಹಂತಗಳಲ್ಲಿ ಮತದಾನ ನಡೆದಿದೆ. ಅಲ್ಲಿಯ ಕೆಲವು ಲೋಕಸಭಾ ಕ್ಷೇತ್ರಗಳು ಇದ್ದೇ ಇರ್ತವೆ. ಅದೇ ರೀತಿ ಒಡಿಶಾದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಅದು ಲೋಕಸಭೆ ಮೊದಲೇ ಮತದಾನ ಆಗಿ ಮುಗಿದಿದೆ. ಅದಕ್ಕೆ ಕೂಡ ಮತದಾನ ನಡೀತಿದ್ದಾರೆ.
ಹಾಗೂ 6 ರಾಜ್ಯಗಳ 58 ಲೋಕಸಭಾ ಕ್ಷೇತ್ರಗಳಿಗೆ ನಾಡು ಮತದಾನ ನಡೀತದೆ. ಆಮೇಲೆ ಕೊನೆಯ ಹಂತ ಜೂನ್ 1ರಲ್ಲಿದ್ದು, ಜೂನ್ 1ಕ್ಕೆ ದಿಲ್ಲಿ, ಪಂಜಾಬ್ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿರುವಂಥ ಪಂಜಾಬ್ ಮತ್ತು ದಿಲ್ಲಿಗಳಲ್ಲಿ ಮತದಾನ ನಡೀತದೆ. ಆ ಪಂಜಾಬ್ ಮತ್ತು ದಿಲ್ಲಿಯಲ್ಲಿ ಮತದಾನ ನಡೆಯುವ ಹೊತ್ತಿಗೆ ಆಮ್ ಆದ್ಮಿ ಪಕ್ಷದ ಇಮೇಜನ್ನು ಯಾವ್ಯಾವ ರೀತಿ ಹಾಳು ಮಾಡಬೇಕು ಅನ್ನೋದರ ಬಗ್ಗೆ ನಿಟ್ಟಿನಲ್ಲಿ BJP ಸರ್ಕಾರ ಭಾಳಷ್ಟು ಹೋಮ್ವರ್ಕ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ದಿನನಿತ್ಯ ಆಮ್ ಆದ್ಮಿ ಪಕ್ಷದ ಮೇಲೆ ದಿನಕ್ಕೊಂದು ಆರೋಪವನ್ನು ಹೊರಿಸುವುದಾಗಿ ದಿಲ್ಲಿಯ ಹಣಕಾಸು ಮಂತ್ರಿ ಆತಿಶಿ ಅವರು ಆರೋಪ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಒಬ್ಬ ನಟ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಚೇತನ ಹಿಂಸಾ ಅವರು ಮೋದಿಯವರು ಕೆಲಸ ಮಾಡಿದ ಪ್ರಧಾನಿ ಆದರೆ 5 ತಿಂಗಳಲ್ಲಿ 5 ಗ್ಯಾರಂಟಿ ಕೊಟ್ಟ ನಂತರ ಕೆಲಸ ಮಾಡುವುದನ್ನು ಮರೆತು ಬಿಟ್ಟ ಸೋಮಾರಿ ಅವರು ಸಿದ್ದರಾಮಯ್ಯನವರು ಅಂತ ಟೀಕೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಆಳುವವರನ್ನು ಟೀಕೆ ಮಾಡಲಿಕ್ಕೆ ತಮಗೆ ಹಕ್ಕನ್ನು ಹೊಂದಿದ್ದಾರೆ, ಆದರೆ ಕೆಲಸದ ಮೇಲೆ ಟೀಕೆ ಮಾಡುವಂಥ ಹಕ್ಕನ್ನು ಹೊಂದಿರ್ತಾರೆ. ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಪ್ರಚಾರ ಪ್ರಿಯರಾದಂಥ ಮೋದಿಯವರು ಬೀದಿಗಳಲ್ಲಿ ಬೇಕಾದಷ್ಟು ರೋಡ್ ಶೋ ಮಾಡ್ಬೋದು, ಆದರೆ ಮಾಧ್ಯಮದ ಕ್ಯಾಮರಾದ ಎದುರು ಮಾತನಾಡಬೇಕಂದ್ರೆ ಓಡಿ ಹೋಗ್ಬಿಡ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಮಾಧ್ಯಮದವರ ಕ್ಯಾಮ್ರಾ ಕಂಡು ಕೂಡಲೇ ಎದುರು ಹೋಗಿ ನಿಂತ್ಬಿಟ್ಟು ತನ್ನ ಪ್ರಚಾರವನ್ನು, ತನ್ನ ವಾಕ್ಚಾತುರ್ಯವನ್ನು ತೋರಿಸ್ತಾರೆ ಅಂತ. ಈ ವಿಷಯದಲ್ಲಿ ವಾಕ್ಚಾತುರ್ಯವನ್ನು ಮಾಧ್ಯಮಗಳ ಕ್ಯಾಮರಾದ ಎದುರು ತೋರಿಸದಿದ್ದರೂ ಕೂಡ ವಾಕ್ಚಾತುರ್ಯದ ಮೂಲಕ ಜನರಿಗೆ ಅಚ್ಚೆಯನ್ನು ಕೊಡದಿದ್ದರು, ಅಮೃತ ಕಾಲವನ್ನು ಭರಿಸದಿದ್ದರು, ಗುಜರಾತ್ ಮಾದರಿಯಲ್ಲಿ ಮಾತ್ರ ದೇಶದ ಕೆಲವೆಡೆ, ಗುಜರಾತ್ ಮಾದರಿಯಲ್ಲಿ ಉತ್ತರ ಪ್ರದೇಶದಲ್ಲಿ, ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಹಿಂಸಾಚಾರಗಳು ಮಾಡಿದೆ. ಅದೇ ಗುಜರಾತ್ ಮಾದರಿ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಗುಜರಾತ್ ಮಾದರಿ ಇಲ್ಲ. ಈ ಎಲ್ಲ ನಿಟ್ಟಿನಲ್ಲಿ ನೋಡುವಾಗ ಸ್ವಾತಿ ಮಲಿವಾಲ್ ಮತ್ತು ಆತಿಶಿ, ಸ್ವಾತಿ ಮಲಿವಾಲ್ ಅವರು AAPಯ ಸಂಸದೆ ಮತ್ತು ಆತಿಶಿ ಅವರು ದಿಲ್ಲಿ ರಾಜ್ಯದ ಅರ್ಥಮಂತ್ರಿ, ಇವೆರಡ ನಡುವೆ ವಾಗ್ವಾದಗಳು ನಡೆದು, ಈ ವಾಗ್ವಾದ ಮುಖ್ಯಾಂಶ ಏನಂತೇಳಿದರೆ ಜೂನ್ 1ರಂದು ನಡೆಯುವ ದಿಲ್ಲಿಯ ಚುನಾವಣೆಯ ವೇಳೆಗೆ ಆಮ್ ಆದ್ಮಿ ಪಕ್ಷದ ಬಗೆಗೆ ಇಲ್ಲದ ಗೂಬೆ ತೋರಿಸುವ ಕೆಲಸವನ್ನು BJP ಸರ್ಕಾರ ಮಾಡ್ತಾ ಇದೆ. ತನಿಖಾ ಸಂಸ್ಥೆಗಳು ಕೂಡ ದಿನಕ್ಕೊಂದು ಸುಳ್ಳುಗಳನ್ನು ಹೇಳ್ತಾವೆ ಅನ್ನೋ ಆರೋಪವನ್ನು ಆತಿಶಿ ಅವರು ಹೇಳಿದ್ದಾರೆ. ಸ್ವಾತಿ ಮಲಿವಾಲ್ ಅವರು ಇವಾಗ AAP ಸಂಸದರಾದರೂ ಕೂಡ BJP ಏಜೆಂಟರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಅರ್ಥಮಂತ್ರಿ ಆತಿಶಿ ಅವರು ಆರೋಪ ಮಾಡಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳು ಚುನಾವಣಾ ಕಾಲದಲ್ಲಿ ಬಿಗಿಯಾಗಿರ್ತವೆ. ಈ ಬಿಗಿ ಕಳೆದುಕೊಳ್ಬೇಕಾದ್ರೆ ಜೂನ್ ದಾಟಿದ ಮೇಲೇ, ಆಮೇಲೆ ಜೂನ್ 4ರಂದು ಫಲಿತಾಂಶ ಬಂದ ಮೇಲೆ ಯಾರ ಆರೋಪ ಪ್ರತ್ಯಾರೋಪಗಳು ಎಷ್ಟರ ಮಟ್ಟಿಗೆ ಸಾಬೀತಾಗಿವೆ ಎನ್ನುವಂಥದ್ದು ಮುಂದಿನ ದಿನಗಳು ಗೊತ್ತಾಗ್ತದೆ. ಅಲ್ಲಿಯವರೆಗೆ ಸದ್ಯಕ್ಕೆ ಕತೆ ಕಾರಣಕ್ಕೆ ಕೊನೆಯ ಬೊಟ್ಟು ಇಡ್ತಾ ಇದ್ದಾನೆ. ನೋಡ್ತಾ ಇರಿ ವಿ4 ನ್ಯೂಸ್. ಹಾಗೂ ತಾವೆಲ್ಲ ವಿ4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.